ಗೈಸ್ ಇವಾಗ ನಾನು ಇನ್ಸ್ಟಾಲ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಓಕೆನಾ. ಇಲ್ಲಿಂದ ನಾನು ಮಲ್ಲೇಶ್ವರಂ ತನಕ ಹೋಗ್ಬೇಕು ಗುರು. ಇಲ್ಲಿ ಬಸವೇಶ್ವರ ನಗರಿಂದ ಲಗ್ಗೆರೆ ತನಕ ಮಲ್ಲೇಶ್ವರಂ ತನಕ ಹೋಗಬೇಕು. ಅದೇ ಬೇಜಾರು ಇಲ್ಲಿಂದ ಅಲ್ಲಿ ಗಂಟೆ ಹೋಗೋಕ್ಕೆ. ಒಂದು 2 ದಿನದಲ್ಲಿ 11ನೇ ತಾರೀಕು ಸ್ಟೋರ್ ಚೇಂಜ್ ಮಾಡ್ಬೋದಂತೆ. ಆಮೇಲೆ ಮಾಡಿಕೊಂಡು ಇಲ್ಲೇ ಬಸವೇಶ್ವರ ನಗರಲ್ಲೇ ಮಾಡಿಬಿಡ್ತೀನಿ. ಇವಾಗ ಸದ್ಯಕ್ಕೆ ಅಲ್ಲಿ ಗಂಟೆ ಹೋಗಿ ಎಷ್ಟು ಆರ್ಡ್ರ್ ಮಾಡ್ತೀನಿ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಏನೋ 30 ರೂಪಾಯಿ ಕೊಟ್ಟಿದ್ದಾರೆ ಸರ್ಜೆ ಎಲ್ಲ ಸೇರಿ. ಎಷ್ಟು ಇವತ್ತೆಲ್ಲ 30 ರೂಪಾಯಿ ಕೊಟ್ಟವ್ರೆ ಆರ್ಡರ್ಸ್ಗೆ. ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಅದಕ್ಕೆ ಹೋಗ್ತಾಯಿದ್ದೀನಿ ನಾನು. ವೆದರ್ ಹಿಂಗೆ ಇದ್ಬಿಟ್ರೆ ಅವ್ನ ಅಜ್ಜಿ ಎಷ್ಟೊತ್ತು ಬೇಕಾನೋ ಮಾಡಿಬಿಡ್ತೀವಿ ಗುರು. ಅರೆ ಈ ಬಿಸಿಲು, ಈ ಟ್ರಾಫಿಕ್ಕು, ಅಯ್ಯೋ ಯಾಕೆ ಕೇಳ್ತೀರಾ. ಇಲ್ಲಿ ಅದೇ ಬೇಜಾರು ನಮಗೆ. ಇಲ್ಲಿಂದ ಹೋದರೆ ಅಲ್ಲಿ ಗಂಟ ಫುಲ್ಲು ಟ್ರಾಫಿಕೇ ಇರುತ್ತೆ. ಅದಾದಮೇಲೆ ಇನ್ನೊಂದೇನೋ ಇರುತ್ತೆ ಅಂದರೆ ಏನಿರುತ್ತೆ ಅಂದರೆ ಮರ್ತೋಯ್ತು. ಡಿಪ್ರೆಷನ್. ಒಂದು ಟ್ರಾಫಿಕ್ಕು, ಇನ್ನೊಂದು ಅಲ್ಲಿ ತನಕ ಹೋಗಬೇಕು, ಇನ್ನೊಂದು ಬಿಸಿಲು. ಎಸ್, ಬಿಸಿಲು. ಗೈಸ್ ಫೀಲ್ಡ್ ಹತ್ರ ಬಂದಾಯಿತು, ಸ್ಪಾಟ್ಗೆ. ಇವಾಗ ಆನ್ ಮಾಡೋಣ. ಟೈಮ್ ಬಂದು 4:31. ಕಿಲೋಮೀಟ್ರು 25,433. ನಾನು ಬಂದಿದ್ದೀನಂತ ಗೊತ್ತು ತಾನೆ, ಮತ್ತೆ ಏನಕ್ಕೆ. ನಂಗೆ ಗೊತ್ತಿಲ್ವೇನೆ ಅದು. ಓಪನ್ ಸ್ಕ್ಯಾನರ್. ಸ್ಕ್ಯಾನರ್ ಕೊಟ್ಬಿಟ್ರಾ. ಹೋಗಿ ಫಸ್ಟು ಏನು ಮಾಡಬೇಕು ಗೊತ್ತಾ, ಅಲ್ಲಿ ಈ ಸ್ಟೋರ್ದು ಕೋಡ್ ಇರುತ್ತೆ ಮತ್ತು ಸ್ಕ್ಯಾನರ್ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಬೇಕು. ಫುಲ್ಲು ಬಾಟಲ್ ಆರ್ಡ್ರ್ ಮಾಡವ್ರೆ, ಒಂದು 7 ಇಂದ 8. ನೆನ್ನೆ ನಾನು 5:15 ಬಂದಿದ್ದೀನಿ ಗೊತ್ತಾ. 5:15 ಬಂದು ವೆಯ್ಟ್ ಮಾಡಿದ್ದೀನಿ. 5:15 ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ. ಒಂದು ಆರ್ಡ್ರು ಬೀಳೋದು ಬೇಡವಾ ನಜಿ ಪಿಂಡ. ಅದೇ ಅಶೋಕ್ ನಗರ್ಗೆ ಹೋಗಿದೆ ಒಂದಿನ, 2 ಡೇಸ್ ಬಿಫೋರು. ಅವಾಗ ಇನ್ಸ್ಟಾಮಾರ್ಟಲ್ಲಿ ಏನು ಆರ್ಡ್ರು ಕೊಡ್ತವನೆ ಅಶೋಕ್ ನಗರಲ್ಲಿ, ಸರಿಯಾಗಿ ಕೊಡ್ತಾಯಿದ್ದ ಗುರು. ನಾನು ಒಂದೂ ತೊಗೊಂಡಿಲ್ಲ ಅಲ್ಲಿ. ಅಯ್ಯೋ ಹೋಗು, ನಾನು ಫಸ್ಟು ಈ ಸೈಡಿಗೆ ಬಂದುಬಿಟ್ರೆ ಸಾಕು ಅನಿಸ್ಬಿಟ್ಟಿತ್ತು, ಯಾಕಂದರೆ ಅಲ್ಲಿ ಟ್ರಾಫಿಕ್ಕಿಗೆ ಅಬ್ಬಾ. ಸೊ ಬನ್ನಿ ಫಸ್ಟು ಡ್ರಾಪ್ ಮಾಡಿಬಿಡ್ತೀನಿ. ಅದಾದಮೇಲೆ ಇನ್ನೂ ಒಂದು ಆರ್ಡ್ರ್ ಕೊಡ್ಬೇಕಾದ್ರೆ ಆನ್ ಮಾಡಿಕೊಂಡು ಎಷ್ಟು ಕಿಲೋಮೀಟ್ರ್ ಐತೆ ಅನ್ನೋದನ್ನ ಹೇಳ್ತೀನಿ. ಆಮೇಲೆ ಅಲ್ಲಿಂದ ಸ್ಟೋರಿಗೆ ಎಷ್ಟು ಕಿಲೋಮೀಟ್ರ್ ಐತೆ ಅನ್ನೋದನ್ನ ಹೇಳ್ತೀನಿ. ನಮಗೇನಪ್ಪ ಗೊತ್ತು ಸೀನಿಯರ್ ಯಾರು ಅಂತ. लोबी में जाइए, रूम नंबर 120. 12th फ्लोर है. 12th फ्लोर है. 12th फ्लोर है. आपका अंदर अलाउ नहीं है, उधर गेस्ट आएगा, उधर से सामान लेके. ಎರಡು ಆರ್ಡರ್ ಇದೆ. ಇವಾಗ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಸುಯಿ ಅಂತ ತುಂಬಿಟ್ಟು ಇದನ್ನು ಇದ್ರ ಮೇಲೆ ಇಟ್ಬಿಡ್ತೀವಿ. ಸಿಂಪಲ್ ಆಸ್ ದಟ್, ಅಷ್ಟೇ. ಈಗ 1.2 ಕಿಲೋಮೀಟರ್ ಇದೆ. ಹೋಗಿ ಒಬ್ರದ್ದು ಫಸ್ಟ್ ಲೊಕೇಶನ್ಗೆ ರೀಚ್ ಆಗಿಬಿಟ್ಟು ಸೆಕೆಂಡು ಹೋಗಿ ರೀಚ್ ಆಗ್ತೀನಿ. ಇವಾಗ ಟೋಟಲ್ ಎಷ್ಟು ಬರಬೇಕಂದ್ರೆ ಇದೊಂದು ಹುಚ್ಚುನ್ ಥರ ಆಡುತ್ತೆ ಗುರು ಮ್ಯಾಪು. ನಿನ್ನೆ ಬರಬೇಕಾಗಿತ್ತು, ನೀವು ಮಜಾ ಕಾಣಿಸಿಲ್ಲ. ಯಾಕೆ ಬೇಜಾರು ನೋಡ್ದಿರಂಗಿದ್ದೀರಾ ನಿನ್ನೆ? ಮತ್ತೆ ಆರ್ಡ್ರ ಇಲ್ಲ ನಿನ್ನೆ. ಆರ್ಡ್ರಿರ್ಲಿಲ್ವಾ? ಏನಕ್ಕೆ? 180 ಆರ್ಡ್ರು. ಎಷ್ಟು ಮಾಡ್ತೀರಾ ನೀವು ದಿನಕ್ಕೆ? 40 ಮಾಡಿರಾ? ಒಂದು ವಾರದಲ್ಲಿ ಹೊಡೆದಿರೋದು. ಅಲ್ಲ, ವಯಸ್ಸು ಹುಡುಗರ್ಕಿನ್ನ ನೀವೇ ಚೆನ್ನಾಗಿ ಆಟ ಆಡಂಗಿದ್ದೀರಾ. ಗೈಸ್ ಲೆಕ್ಕದಲ್ಲಿ ಇದು 4th ಆರ್ಡರು.
ಒಂದು ಮಲ್ಟಿ ಆರ್ಡರ್ ಇದರಿಂದ ಅದನ್ನು ಕೌಂಟ್ ಮಾಡಿದ್ದಾರೆ. 3 ಆರ್ಡರ್ಸು, ಇದು 4th ಆರ್ಡರು. ಎಷ್ಟು 1.9 ಟು 1.9 ಕಿಲೋಮೀಟರ್ಸ್. ಇದು ಲೆಫ್ಟು. ಅಜ್ಜಿ ಇದೊಂದು ಸಿಕ್ತು, ಇನ್ನೊಂದು ಸಿಕ್ಬಿಟ್ರೆ ಅವನ ಅಜ್ಜಿ ಸೀದಾ ಮನೆ ಕಡೆ. 400 ಮೀಟ್ರ್ ಈ ಸೈಡೆ ಹೋಗಬೇಕು. ಗೈಸ್ ನೋಡಿ, ಈ ಥರ ಆರ್ಡ್ರ್ ಮಾಡ್ತಾರೆ, ಕಾಲ್ ರಿಸೀವ್ ಮಾಡೋಲ್ಲ ಅಂದರೆ ನಾವೇನು ಮಾಡ್ಬೇಕು ಹೇಳಿ. ಇಲ್ಲಿ ಇಟ್ಬಿಟ್ಟು ಹೋಗ್ತಾ ಇರ್ತೀನಿ ನಾನೀಗ. ನಮಗೂ ಕೆಲಸಗಳು ಇರುತ್ತಲ್ಲಪ್ಪ, ಟೈಮ್ ಈಗಲೇ ಎಷ್ಟು ವೇಸ್ಟ್ ಆಯಿತು ಗೊತ್ತಾ. ಎಷ್ಟು 6 ಆರ್ಡ್ರ್ ಆಯ್ತು, ಈಗ ಇನ್ನೂ 4 ಐತೆ. 296, 2 ಅವರು 4 ನಿಮಿಷಕ್ಕೆ 296. ಸೊ ನಾನು ಇಲ್ಲಿ ಇಟ್ಟಿದ್ದೀನಿ, ಬಿಡ್ತೀನಿ. ಒಂದು ಕಿಲೋಮೀಟ್ರು ಬೇಗ ಮುಗಿಸ್ಕೊಂಡು, ಇದು 9ನೇದು ಅನಿಸುತ್ತೆ ಗುರು. 9ನೇದು ಆಗಿಬಿಟ್ಟಿದ್ರೆ 9 8 ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಬೇಕು, ಒಂದು ಏನಾದ್ರು ಕಂಪ್ಲೀಟ್ ಆಗೋದ್ರೆ ಅವನ ಅಜ್ಜಿ ಚಿತಾಲ್ ಪತಾಲ್ ಅನ್ನಂಗೆ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ ಸೀದಾ. ನಾನು ಮಾಡೋದೇ 10 ಆರ್ಡ್ರು, ಅದು ಇನ್ಸೆಂಟಿವ್ಗೋಸ್ಕರ ಮಾಡ್ತಾಯಿದ್ದೀನಿ. ಈ ಕಾರ್ನೆಲ್ಲ ಏರೋಪ್ಲೇನ್ ಮಾಡಿ ಬಿಟ್ಬಿಡ್ಬೇಕಿತ್ತು ಗುರು. ಅವನ ಅಜ್ಜಿ ಮೇಲೆ ಹಾರಾಡ್ಕೊಡ್ರಪ್ಪ, ನೀವು ಕೆಳಗಡೆ ಬರಬೇಡ್ರಿ ಅಂತ. ಥ್ಯಾಂಕ್ ಯು ಮ್ಯಾಮ್. ಒಂದು ಕಿಲೋಮೀಟ್ರ್ ಅವೇ ಫ್ರಮ್ ದಿ ಸ್ಟೋರ್. ಗೈಸ್ ಇವಾಗ 8 ಆರ್ಡ್ರ್ ಆಗಿದೆ. 8 ಆರ್ಡ್ರಿಗೆ 439, 2:46 ನಿಮಿಷ, 8 ಟ್ರಿಪ್ಪು. ಇನ್ನೂ 2 ಹೊಡಿಬೇಕು. ಇನ್ನೆರಡು ಆಗಿಬಿಟ್ರೆ ಅವನ ಅಜ್ಜಿ ಚಿತ್ತಾಲ್ ಪತಾಲ್ ಅಂದ್ಕೊಳ್ರಿ. ಬುದ್ಧಿ ಇರೋರು ಬಿಸಿಲಾದ್ರೂ ಪರವಾಗಿಲ್ಲ ಬಂದು ಮಾಡ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಬಿಸಿಲಲ್ಲಿ ಮಾಡ್ತಾರೆ. ನಮ್ಮಂಥ ಹೆಣ್ಣು ಮಕ್ಕಳು ಆಮೇಲೆ ಮಾಡೋಣ, ಬಿಸಿಲು ಹೋದ್ಮೇಲೆ ಮಳೆ ಏನು ಬರಲ್ಲ ಅಂತ ಯಾಮಾರ್ಬಿಡ್ತೀವಿ. ಓ ಮಳೆ ಚೆನ್ನಾಗೇ ಬರ್ತೈತೆ. ದೇವ್ರೇ 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 ದೇವ್ರೇ. ಓ ಏನಣ್ಣ ಮಾಡ್ತಿದ್ಯಾ? ನಮಗೇನು ಪ್ರಾಬ್ಲಮ್ಮು? ಆರ್ಸಕ್ಕೆ ನನಗೂ ಏನೂ ಪ್ರಾಬ್ಲಮ್ ಇಲ್ಲ, ಆರಕ್ಕೆ ನಮ್ಮ ಹುಡ್ಗಂಗೂ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವೇನಾ? ಸ್ವಲ್ಪ ಜೋರಾಗಿ, ಆಡಿಯನ್ಸ್ಗೆಲ್ಲ ಕೇಳಿಸ್ತಾ ಇಲ್ಲ. ಹೋಗ್ತಾ ಇರು. ಯಾರು ಹಿಡ್ಕೊಂಡವರು? ಡಿಯಾನೋ ಎಕ್ಸ್ಪಲ್ಸೋ ಎಗರಿಸ್ಕೊಂಡು ಹೋಗ್ತಾ ಇರಬೇಕು. ಸ್ಟೋರಿಗೆ ಬಂದಾಯಿತು. ಇವಾಗ ವೆಯ್ಟ್ ಮಾಡ್ತೀನಿ. ವೆಯ್ಟ್ ಮಾಡಿ ಇನ್ನೊಂದು ಹೊಟ್ಟೆ ತಕ್ಷಣ ಟಕ್ಕಂತ ಎತ್ಕೊತೀನಿ. ನೋಡಿರಿ, ಈ ಥರ ಹೋಗಿ ಸ್ಕ್ಯಾನ್ ಮಾಡಬೇಕು ಫಸ್ಟು. ಇಲ್ಲಾಂದರೆ ಅದು ಬೇಡ ಅಂದರೆ 3307. ಕರೆಕ್ಟಾಗಿ ಪೆಟ್ರೋಲ್ ಖರ್ಚು ಎಷ್ಟು ಗೊತ್ತಾ ಆಗಿರೋದು? ತೋರಿಸ್ತೀನಿ ನೋಡಿರಿ.
ರ್ಯಾಪಿಡೋ ಓಡಿಸ್ಬೇಕಾದ್ರೆ ಬೆಳಗ್ಗೆ 25,356 ಇತ್ತು. ಈಗ ಗಾಡಿ ಓಡಿರೋದು 25,471. ಅಲ್ಲಿಗೆ 115. ನಾನೇನು ಮಾಡಿದೆ, 40 ತಾತ ಗುಡ್. ಅಲ್ಲಿಗೆ 300 ರೂಪಾಯಿ ಇಟ್ಕೊಂಡಿದ್ದೀನಿ. 300 ರೂಪಾಯಿ ಅಂದರೆ 1000 ಎಷ್ಟು 528 ಪ್ಲಸ್ 450 ಪ್ಲಸ್ 5 ರ್ಯಾಪಿಡೋದಲ್ಲಿ ಎಷ್ಟಾಗಿತ್ತು, 592 ಪ್ಲಸ್ ಅದೊಂದು 76 ನೋಡ್ರಿ, ಇಷ್ಟಾಗಿತ್ತು. ಈಗ 300 ರೂಪಾಯಿ ಕರೆಕ್ಟಾಗಿ ಮೈನಸ್ ಮಾಡಿದ್ದೀನಿ. ಅಲ್ಲಿಗೆ 1350 ರೂಪಾಯಿ ಲೆಕ್ಕ ಸಿಗ್ತಲ್ಲ ಈಗ. ಅದು ಎಷ್ಟು ಗಂಟೆ ಕರೆಕ್ಟಾಗಿ 7 ಗಂಟೆಯಿಂದ 10 3 ಅವರು, ಇದರಲ್ಲೊಂದು 3 ಅವರು, ಟೋಟಲು 6 ಅವರು. 6 ಅವರ್ಗೆ 1350 ರೂಪಾಯಿ ಅಂತ ಅಂದರೆ ಸೂಪರ್. ಬೆಸ್ಟು.